ಯಾಕೆ ಎಲ್ರು ಹೇಗೆ ಮಗು ಅಂದ್ರೆ ಅಷ್ಟೊಂದು ಅಟ್ಯಾಚ್ ಆಗ್ತಾರೆ? ಈಗ ನಾವು ಇಲ್ವಾ, ನಮಗೂ ಮಗು ಇಲ್ಲ, ಮಗು ಆಗಲ್ಲ ಅನ್ನೋ ಸತ್ಯನ ಒಪ್ಕೊಂಡು ಬದುಕ್ತಾ ಇಲ್ವಾ? ಯಾವುದೇ ಆಗ್ಲಿ ನಮ್ ಖುಷಿಗೆ ಕಾರಣ ಆಗ್ಬೇಕು, ದುಃಖ ಕೊಡೋ ತರ ಆಗ್ಬಾರ್ದು. ಒಂದ್ ವೇಳೆ ಅದೇನಾದ್ರೂ ನಮಗ್ ದುಃಖ ಕೊಡ್ತಾ ಇದೆ ಅಂದ್ರೆ ಅದ್ರ ಮೇಲಿರೋ ನಿರೀಕ್ಷೆನ ನಾವು ಬಿಟ್ಬಿಡ್ಬೇಕು. ಇಲ್ಲಾಂದ್ರೆ ಹೀಗೆ ಜೀವನ ಪೂರ್ತಿ ನೋವು ಅನುಭವಿಸ್ಕೊಂಡಿರ್ಬೇಕಾಗತ್ತೆ. ಅಪೇಕ್ಷೆ ನೋಡಿ, ನಮ್ಮ ಪರಿಸ್ಥಿತಿನೇ ಬೇರೆ. ನಮಗೆ ಮಕ್ಕಳಾಗಲ್ಲ ಅಂತ ನಾವು ಒಪ್ಕೊಂಡಿದ್ದೀವಿ. ಆದರೆ ಮೈ ಪರಿಸ್ಥಿತಿ ಇದಲ್ಲ. ಅವಳಿಗೆ ಇಷ್ಟೊತ್ತಿಗೆ ಮಕ್ಕಳು ಆಗಬೇಕಿತ್ತು. ಈಗ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಇದೇ ಥರ ಆಗ್ತಾ ಇದೆ. ಅಪೇಕ್ಷಾ, ಹುಟ್ಟಾಗ್ಲಿಂದನೇ ಕುರುಡಾಗಿದ್ರೆ ಅದು ಬೇರೆ ಮಾತು. ಆದರೆ ಕಣ್ಣಿತ್ತು ಕಣ್ಣು ಕಳ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ನೋವಾಗತ್ತೆ. ಈಗ ಮಹಿ ಸಿಚುವೇಶನ್ ಕೂಡ ಅದೇ ಥರ ಆಗಿದೆ. ಏನು ಗೊತ್ತಾ, ಅವಳು ನಾರ್ಮಲ್ ಆಗಿರೋ ಥರ ನಟಿಸ್ತಾ ಇರ್ತಾಳಷ್ಟೆ, ಆದರೆ ಒಳಗಡೆ ಸೈಲೆಂಟಾಗಿ ಸಫರ್ ಪಡ್ತಾ ಇರ್ತಾಳೆ ಅವಳು. ಹೊರಗಡೆಯಿಂದ ನಾನು ಟಫ್ ಅಂತ ತೋರಿಸ್ಕೋತಾಳೆ, ಆದರೆ ಒಳಗಡೆ ಮಹಿ ತುಂಬಾ ಸಾಫ್ಟ್. ಆ್ಯಂಡ್ ಅವಳು ಸೋಲನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ನಮಗಿದು ಸಣ್ಣ ವಿಷಯ ಆಗಿರ್ಬೋದು ಅಪೇಕ್ಷಾ, ಆದರೆ ಮಹಿಗಿದು ತುಂಬಾ ದೊಡ್ಡ ವಿಷಯ. ಇಂಥ ಟೈಮಲ್ಲಿ ನಾವು ಅವಳ ಜೊತೆ ಇದ್ದರೆ ಅವಳ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ನಾವು ಅಲ್ಲಿಗೆ ಹೋಗೋಣ. ಹಾಂ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಫೈನ್, ಲೆಟ್ಸ್ ಗೋ. ಹಾಂ ಕಂದ, ಯಾಕಮ್ಮ ಹೀಗೆಲ್ಲ ಮಾಡ್ಕೋತೀಯ? ಅಲ್ಲ, ಕೈ ಕುಯ್ಕೊಳ್ಳೋ ಅಂಥದ್ದು ಏನಾಗಿದೆ ಇವಾಗ? ಮನ್ಸಿನ ನೋವು ಕಡಿಮೆ ಆಗ್ಬೇಕಂದ್ರೆ ದೇಹಕ್ಕೆ ಏನಾದರೂ ನೋವಾಗ್ಬೇಕಂತೆ ಮಾವ. ಹೀಗಾದ್ರೂ ಸ್ವಲ್ಪ ನೋವು ಕಡಿಮೆ ಆಗುತ್ತೇನೋ. ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಾ ಮಹಿಮಾ ನೀನು? ಇನ್ನು ಮಗು ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ಜೀವನ್ ಮುಖ ನೋಡು. ಜೀವನ್ ಬಗ್ಗೆ ಯೋಚನೆ ಮಾಡಲ್ವಾ? ನಮ್ಗಳ ಬಗ್ಗೆ ಯೋಚನೆ ಮಾಡಲ್ವಾ? ನಾವೆಲ್ವಾ ಇಲ್ವಾ ನಿನ್ ಜೊತೆ? ನೋಡು ಕಂದ, ಮಗುನ ಕಳ್ಕೊಂಡಿರೋ ದುಃಖ ನಿನಗೆ ಮಾತ್ರ ಅಲ್ಲಮ್ಮ, ನಮ್ಮೆಲ್ರಿಗೂ ಇದೆ. ಹಾಗಂತ ಹೀಗೇನೋ ಮಾಡಿಕೊಂಡು ಪ್ರಾಣಕ್ಕೆ ಕುತ್ತು ತಂದ್ಕೊಂಡ್ರೆ ನಾವೆಲ್ಲ ಏನು ಮಾಡಬೇಕಮ್ಮ? ನೋಡು, ನಿನ್ನ ಹಿಂದೆ ಒಂದು ದೊಡ್ಡ ಕುಟುಂಬ ಇದೆ. ನಾವೆಲ್ಲ ನಿನ್ನ ಜೊತೆ ಇದ್ದೀವಿ. ಇಂಥ ಯೋಚನೆಗಳನ್ನು ತಲೆಯಿಂದ ತೆಗೆದು ಹಾಕ್ಬಿಡಮ್ಮ, ಬೇಡಮ್ಮ. ಬಿಗ್ ಬ್ರೋ, ನಾನು ಕಾಲ್ ಮಾಡ್ತೀನಿ, ತಗೋ ಮಾತಾಡು. ಅಣ್ಣ, ಪುಟಿ, ಯಾಕೆ ಪುಟಿ ಇಂಥ ನಿರ್ಧಾರ ಮಾಡಿದೆ? ನಾವೆಲ್ಲ ನಿನ್ನ ಜೊತೆಗಿಲ್ವಾ? ನೋಡು ಪುಟಿ, ನನಗೆ ಅರ್ಥ ಆಗುತ್ತೆ ಮಗುನ ಕಳ್ಕೊಂಡ್ರು ನೋವು ಎಂಥದ್ದು ಅಂತ. ನಿನಗೆ ನಮ್ಮ ಮಿಂಚು ಥರನೇ ಒಂದು ಪುಟ್ಟ ಮಗು ಹುಟ್ಟಬೇಕು ಅಂತ ತುಂಬ ಆಸೆ ಇತ್ತಲ್ವಾ? ನೀನು ಮಿಂಚು ತುಂಬ ಹಚ್ಕೊಂಡಿದ್ಯಾ. ಮಿಂಚುನೂ ಅಷ್ಟೇ, ನೀನು ತುಂಬ ಹಚ್ಕೊಂಡಿದ್ದಾಳೆ. ಅದಕ್ಕೆ ಮಿಂಚುನ ಅಲ್ಲಿಗೆ ಕಳ್ಸೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಅವಳು ನಿನ್ನ ಜೊತೆಗೆ ಇರ್ತಾಳೆ. ಖುಷಿನಾ? ಅಣ್ಣ, ಏನು ಹೇಳ್ತಿದ್ಯಾ ನೀನು? ಪುಟಿ ನೋಡು, ಒಟ್ಟಿನಲ್ಲಿ ನೀನು ಖುಷಿಯಾಗಿರಬೇಕು. ಅದಕ್ಕೆ ಮಿಂಚುನ ನಿನಗೆ ದತ್ತು ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹ್ಯಾಪಿ? ನೋಡು ಪುಟಿ, ನೋಡು, ಇನ್ಮೇಲೆ ನೀನು ಈ ಥರ ಎಲ್ಲ ಎಕ್ಸ್ಟ್ರೀಮ್ ಸ್ಟೆಪ್ಸ್ ಎಲ್ಲ ತೊಗೋಬಾರ್ದು. ಟೇಕ್ ಕೇರ್. ಕಳಿಸ್ಕೊಡ್ತೀನಿ, ಆದಷ್ಟು ಬೇಗ ಪುಟ್ಟಿನ ಕಳಿಸ್ಕೊಡ್ತೀನಿ. ಓಕೆನಾ? ಬಾಯ್ ಪುಟ್ಟಿ. ಗೆಳೆಯ, ಏನು ಹೇಳ್ತಾ ಇದ್ದೀಯ ನೀನು? ಇಲ್ಲ, ಆ ಹುಡುಗಿ ಅಂಥ ಕೆಲಸ ಯಾಕೋ ಮಾಡ್ಕೊಂಡ್ಲು? ಓಕೆ, ಈಗ ಹೇಗಿದ್ದಾಳೆ? ಈಗ ಔಟ್ ಆಫ್ ಡೇಂಜರ್ ಕಣ. ಅವ್ರು ತಕ್ಷಣಕ್ಕೆ ಹೋಗಿ ಏನೋ ಅನಾಹುತ ಆಗದಿರೋ ಥರ ನೋಡ್ಕೊಂಡಿದ್ದಾರೆ. ಬಟ್ ಮಹಿಮಾ ಮುಂದಕ್ಕೆ ಇದೇ ಥರ ಏನಾದರೂ ಅನಾಹುತ ಮಾಡ್ಕೊಂಬಿಟ್ರೆ ಏನು ಮಾಡೋದು ಅಂತ ನನಗೆ ಯೋಚನೆ ಆಗ್ತಾ ಇದೆ ಕಣ.
ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ. ಏನು? ಮಿಂಚುನ ಮಹಿಮಾಗೆ ದತ್ತು ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೇಯ್, ನಿನ್ಗೇನು ತಲೆ ಕೆಟ್ಟಿದ್ಯಾ? ಏನು ಮಾತಾಡ್ತಾ ಇದೆಯಾ ನೀನು? ಅಲ್ಲ ಕಣ, ಮಗು ಅಂದ್ರೇನು ಅಂಗಡಿಲಿ ಮಾರೋ ಬೊಂಬೆನೇನೋ? ಯಾರೋ ಕೇಳಿದ್ರು ತಗೊಂಬಂತ ಎತ್ಕೊಟ್ಬಿಡೋದಕ್ಕೆ? ಏಯ್, ಈ ಮನೇಲಿರೋ ಮಗು ಆ ಮನೆಗೆ ಹೋದ್ರೆ ಅದು ಎಷ್ಟು ಮಟ್ಟಿಗೆ ಸರಿನೋ? ಗೆಳೆಯ, ಒಂದು ವೇಳೆ ಮಗು ಬೇಕು ಅಂದರೆ ಬೇರೆ ಮಗುನ ದತ್ತು ತಗೊಳ್ಳಿ, ಮಿಂಚುನೇ ಆಗಬೇಕು. ಅವಳಿಗೆ ಮಿಂಚು ಕಂಡ್ರೆ ಭಾಳ ಇಷ್ಟ ಕಣೋ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳು ಅವಳು. ಅದು ಅಲ್ಲದೆ ಮಹಿಮಾ ಪರಿಸ್ಥಿತಿ ನೋಡಿ ಮಿಂಚು ತಾನಾಗಿ ಹೋಗ್ತಿದ್ದೀನಿ ಅಂತ ಒಪ್ಕೊಂಡಿದ್ದಾಳು ಕಣ. ಇದಕ್ಕೂ ಮೀರಿ ನಾನು ಏನು ಮಾಡಲಿ? ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಗೆಳೆಯ, ಒಂದ್ಸರ್ತಿ ಕರೆಕ್ಟಾಗಿ ಯೋಚನೆ ಮಾಡಿ. ಲೀಗಲಿ ಆ ಮಗು ನಮ್ಮದಲ್ಲ ಅಲ್ವಪ್ಪ? ಹಾಗಾಗಿ ನಾವು ದತ್ತು ಕೊಡೋಕ್ಕಾಗಲ್ಲ ಕಣೋ. ಒಂದು ವೇಳೆ ಆ ಮಗು ನಿಜವಾದ ಅಪ್ಪ ಅಮ್ಮ ನಾಳೆ ದಿವಸ ಬಂದು ಕೇಳಿದ್ರೆ ಏನಪ್ಪ ಉತ್ತರ ಕೊಡ್ತೀಯ? ಇಲ್ಲಿವರೆಗೂ ಯಾರು ಬಂದಿಲ್ವಲ್ಲೋ, ಮುಂದೇನು ಯಾರು ಬರಲ್ಲ, ಯಾರು ಬರೋದು ಬೇಡ ಕಣೋ. ಅದು ಅಲ್ಲದೆ ಅವಳು ದೂರ ಎಲ್ಲೂ ಹೋಗ್ತಿಲ್ವಲ್ಲೋ, ನನ್ನ ತಂಗಿ ಮನೇಲಿ ಇರ್ತಾಳೆ, ಅವಳ ಜೊತೆ ಇರ್ತಾಳೆ, ನನ್ನ ಕಣ್ಣೆದುರುಗಡೆ ಇರ್ತಾಳೆ. ಅದೇ ನೆಮ್ಮದಿ ಅಲ್ವೇನೋ? ಅದರಿಂದ ಮಹಿಮಾಗೂ ಒಳ್ಳೇದಾಗುತ್ತೆ, ಮಹಿಮಾ ಜೊತೆಗಿದ್ರೆ ಮಿಂಚಿಗೂ ಒಳ್ಳೇದಾಗುತ್ತೆ ಕಣೋ. ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಗೆಳೆಯ. ಲೈ, ಆ ಮಗು ನಿನ್ನ ಅತ್ತಿಗೆನ ನಿಜವಾದ ಅಪ್ಪ ಅಮ್ಮ ಅಂತ ಅನ್ಕೊಂಡ್ಬಿಟ್ಟಿದೆ ಕಣ. ನೀನು ತಗೊಂಡ್ರೋ ಈ ನಿರ್ಧಾರದಿಂದ ಆ ಮಗು ಮನಸ್ಸಿಗೆ ಎಷ್ಟು ನೋವಾಗಬೇಡ, ಯೋಚನೆ ಮಾಡಿ. ನನಗೆ ಅರ್ಥ ಆಗತ್ತೆ ಆನಂದ, ಬಟ್ ನನ್ನ ಮುಂದೆ ಬೇರೆ ಯಾವ ದಾರಿನೂ ಇಲ್ಲ ಕಣೋ. ನನ್ನ ಒಳಗಿನ ಒದ್ದಾಟ ತರಂಸಟ್ಟ ಯಾರಿಗೂ ಅರ್ಥ ಆಗಲ್ಲ. ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ ಕಣೋ. ಆಯ್ತು ಬಿಡ. ಇಷ್ಟು ಬೆಳಗ್ಗೆ ಬೆಳಗ್ಗೆ ಇವನು ಎಲ್ಲಿಗೆ ಹೋಗ್ತಿದ್ದಾನೆ? ಕುಮಾರ್, ನೀವು ಜಯದೇವ್ನ ಫಾಲೋ ಮಾಡಬೇಕು. ಅವನು ಎಲ್ಲಿ ಹೋಗ್ತಾನೆ, ಯಾರನ್ನ ಮೀಟ್ ಮಾಡ್ತಾನೆ, ಯಾರ ಹತ್ರ ಮಾತಾಡ್ತಾನೆ, ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು. ಹೊರಡಿ. ಓಕೆ ಮೇಡಮ್.